ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಉಪವಿಭಾಗದ ಒಂದು ಶಾಸಕ ಈ ದಿನ ನಾವು ನಿರ್ವಹಿಸಿದ್ದೇವೆ. 2 ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಇಲ್ಲಿಗೆ ಸ್ವಾಗತವನ್ನು ಕೋರ್ತೇನೆ. ಸದ್ಯದಲ್ಲೇ ಶನಿವಾರ ಬಕ್ರೀದ್ ಹಬ್ಬ ಬಂದಿದೆ. ಅದಾದ ನಂತರ ನಂಜನಗೂಡಿನಲ್ಲಿ ಹನುಮ ಜಯಂತಿ ಆಚರಣೆ ಮಾಡ್ತಾರೆ ಅಂತೇಳಿ ಗೊತ್ತಾಗಿದೆ. ಡೇಟ್ ಇನ್ನೂ ನಿಗದಿಪಡಿಸಬೇಕಾಗಿದೆ ಅಂತ ನಮಗೆ ಬಂದಂಥ ಮಾಹಿತಿ. ಸೊ ಈ ಹಿನ್ನೆಲೆಯಲ್ಲಿ 2 ಕಾರ್ಯಕ್ರಮಗಳ ಕುರಿತಾಗಿ ನಾವು ಒಂದು ಶಾಂತಿ ಸಭೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಮೊದಲಿಗೆ ನಾನು ಎಲ್ಲ ಮುಖಂಡರುಗಳಿಗೆ ಅವಕಾಶಗಳನ್ನು ಕೊಡ್ತೇನೆ. ಅವರು ಏನು ತಮ್ಮ ಅಭಿಪ್ರಾಯಗಳನ್ನು ಅಧೀಕ್ಷಕರು ಕೂಡ ಇಲ್ಲಿ ಜಾಯ್ನ್ ಆಗ್ತಾರೆ, ಅಧೀಕ್ಷ ಸಾಹೇಬರು ಕೂಡ ಇಲ್ಲಿ ಜಾಯ್ನ್ ಆಗ್ತಾರೆ. ಆ ಟೈಮಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಾವು ಕೊಡ್ತಾ ಇದ್ದೀವಿ, ಅದನ್ನು ನಾವು ನೋಡಿ ಮಾತಾಡ್ತೀವಿ. ಏನಾದರೂ ಇದಾದ ನಂತರ ಸಾಹೇಬರು ಬಂದ ನಂತರ ಏನಾದರೂ ಇದ್ದರೆ ಮತ್ತೆ ನಾವು ಮುಂದುವರಿಸ್ಬೋದು. ಇದರ ನಂತರ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಗಳನ್ನು ನಮ್ಮ ಮುಂದೆ ಹಂಚ್ಕೊಡೋದು ಹೇಳಿ ನಾನು ಅಭಿಪ್ರಾಯ. ಈಗ ಹಬ್ಬದ ಬಕ್ರೀ ಹಬ್ಬದ ಶುಭಾಶಯ ಕೋರ್ತಾ ನನ್ನ 4 ನುಡಿ ಮಾತು ನಾನು ನಮ್ಮ ಸರ್ಕಾರದ ಜೊತೆ ವಿಚಾರಗಳು ಹೇಳ್ತೀನಿ. ಈಗ ಏನು ಈ ಹಬ್ಬದಲ್ಲಿ ತಾವು ಕೇಳ್ತಾ ಇರೋ ಅಭಿಪ್ರಾಯ, ಈ ಹಬ್ಬದಲ್ಲಿ ಏನೇನು ಕಾರ್ಯಕ್ರಮ ಇದೆ, ಯಾವ ರೀತಿ ಇದೆ ಅಂತ ತಾವು ಕೇಳ್ತಾ ಇದ್ದೀವಿ. ಇದು ಬರ್ತದ ಬರಲ್ಲ? ಹಾಂ, ನಂಜನಗೂಡು ಟೌನ್ನಲ್ಲಿ 7 ಮಸೀದಿ ಇದ್ದು, ಮೊದಲಿಗೆ ಶಂಕರಪುರದ ಮಸೀದಿಯಲ್ಲಿ 6:30ಗೆ ಬಕ್ರೀ ಹಬ್ಬದ ಪ್ರಾರ್ಥನೆ ನಡೀತದೆ. ಎರಡನೇದಾಗಿ ವಾರ್ಡ್ ನಂಬರ್ 9ರಲ್ಲಿ ಒಂದು ಸಲ್ಫಿಯಾ ಮತ್ತು ಒಂದು ಕೇರಳಿಯನ್ಸ್ ಮಸೀದಿಯಲ್ಲಿ 7:30, 8 ಗಂಟೆಗೆ ಹಬ್ಬದ ಪ್ರಾರ್ಥನೆ ನಡೀತದೆ. ಅದಾದ ನಂತರ ಸರಸ್ವತಿ ಕಾಲುವೆನಲ್ಲಿ ಇರ್ತಕ್ಕಂಥ ಮಸೀದಿಯವರು ಚಾಮಲಾಪುರದ ಜಾಮಿಯಾ ಮಸೀದಿಗೆ ಬಂದು ಸೇರ್ಕೊಂಡು ಒಟ್ಟಿಗೆ ಸೀದಾ ಈದ್ಗಾ ಮೈದಾನಕ್ಕೆ ಬರ್ತಾರೆ. ಈದ್ಗಾ ಮೈದಾನಕ್ಕೆ 9:45ಗೆ ಎಲ್ಲರೂ ಸೇರ್ತಾರೆ. 10 ಗಂಟೆಗೆ ಕರೆಕ್ಟಾಗಿ ಪ್ರಾರ್ಥನೆ ನಮಾಜಿ ಶುರು ಆಯ್ತದೆ. 11:30ವರೆಗೆ ಈದ್ಗಾ ಮೈದಾನದ ಎಲ್ಲ ಕಾರ್ಯಕ್ರಮ ದೇವರಾದಿಂದಿಂದ ಮುಕ್ತಾಯ ಆಯ್ತದೆ. ಅದು ಆದ ತಕ್ಷಣ ಮಶಾಣಕ್ಕೆ ಹೋಗಿ ದುವಾ ಮಾಡಿ ಅವ್ರವ್ರ ಮನೆಗೆ ಹೋಗಿ ಕುರಿ ದಾನ ಕೊಟ್ಟು ಅಲ್ಲಲ್ಲಿ ಅವ್ರವ್ರ ಮನೆಯಲ್ಲೇ ಅವರವರೇ ಓಡಾಡ್ಕತ್ತಿದೆ ಹೊರತು ದಾನದ ಜೊತೆಯಲ್ಲಿ ಎಲ್ಲೋ ರೋಡು ರಸ್ತೆ ಇಂಥ ವಿಚಾರಗಳಿಲ್ಲ. ಇಷ್ಟಕ್ಕೆ ಬಕ್ರೀ ಹಬ್ಬದ ಕಾರ್ಯಕ್ರಮ ಇನ್ಶಾಲ್ಲ ಮುಕ್ತಾಯ ತಾರೀಕು 7 ಶನಿವಾರ ಬೆಳಿಗ್ಗೆ 6:30ಯಿಂದ. ಇದರ ಕುರಿತಾದಂಥ ಬಗೆಯ ಕುರಿತಾದಂಥ ನಮ್ಮಲ್ಲಿ ಇಲ್ಲೆಲ್ಲ ಅಷ್ಟು ವರ್ಷದಿಂದ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಟೌನ್ಗಳಲ್ಲಿ ಯಾವುದೇ ಇದಿಲ್ಲ. ನಮ್ಮದು ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಇದರಲ್ಲೂ ಎಲ್ಲೂ ಅವಘಡಗಳಾಗಲಿ ಇನ್ನೊಂದಾಗಲಿ ಆಗಿಲ್ಲ. ಕೌಲತೆ ಒಂದು ಬಿಟ್ಟು ಇದೇ ರೀತಿ ಬಕ್ರೀದ್ ಹಬ್ಬದ ಆಚರಣೆ ಹೋಗಬೇಕಾದ್ರೆ ಕಳೆದ 2 ವರ್ಷದ ಹಿಂದೆ ಪಾಕಿಸ್ತಾನದಿಂದ ಬಂದು ಹೋಗಿದ್ರು. ಅದು ಗಲಭೆ ಕಾರಣವಾದದ್ದು. ಆ ಥರ ಎಲ್ಲೂ ಆಗಬಾರ್ದು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದು ನೀವು ಮುಖಂಡರುಗಳು ಹೇಳಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಹಿಂದೆ ಒಂದು ಕೌಲಂದಿನಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಇದೇ ರೀತಿಯಾದಂಥ ಹಬ್ಬ ಆಚರಣೆ ಮಾಡಿ ಮಸೀದಿಗೆ ಹೋಗುವಾಗ ಒಂದು ಸಣ್ಣ ಮೆರವಣಿಗೆ ಥರ ಹೋಗುವಾಗ ಅವರು ಪಾಕಿಸ್ತಾನದಿಂದ ಬಂದಂಥ ಛೋಟಾ ಪಾಕಿಸ್ತಾನ ಅಂತ ಹೇಳಿ ಅದನ್ನು ಘೋಷಣೆಯನ್ನು ಕೂಡಿದ್ರು. ಇದು ಛೋಟಾ ಪಾಕಿಸ್ತಾನ ಅಂತೇಳಿ ಒಂದು ಘೋಷಣೆಯನ್ನು ಕೂಡಿದ್ರು. ಅವ್ರ ಮೇಲೆ ಕೇಸ್ ಆಗಿದೆ. ಕೇಸ್ ದಾಖಲಾಗಿ ಅದಕ್ಕೆ ವಿಡಿಯೋ ಮಾಡ್ತಾ ಇದೊಂದು ಛೋಟಾ ಪಾಕಿಸ್ತಾನ ಇದ್ದಂಗಿದೆ ಅಂತ ಹೇಳಿ ಮಾತಾಡಿದ್ದಾರೆ. ಈ ರೀತಿಯಾದಂಥ ವಿಚಾರಗಳು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ.
ಆ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಬೇಡ ಅಂತ ಹೇಳಿ ನಿಮ್ಮ ಯಾರು ಸ್ವಲ್ಪ ಮನಸ್ಥಿತಿ ಆ ರೀತಿಯಾದಂಥ ಮನಸ್ಥಿತಿ ಇರುತ್ತೆ ಅವರಿಗೆ ನೀವು ರಿಕ್ವೆಸ್ಟ್ ಮಾಡಿ ಹೇಳಬೇಕು, ಅಥವಾ ಕಿಡಿಗೇಡಿಗಳು ಅಂತ ಹೇಳ್ಬೋದು. ಅಂತ ಕಿಡಿಗೇಡಿಗಳಿದ್ರೆ ನೋಡಿ ಇದೆಲ್ಲದಕ್ಕೂ ಅವಕಾಶ ಕೊಡಬೇಡಿ ಅಂತೇಳಿ ನೀವು ಮನವಿಯನ್ನು ಮಾಡಬೇಕು. ಮಸೀದಿ ಕಡೆಯಿಂದ ಪ್ರೇಯರ್ ಆದಮೇಲೆ ನೀವೆಲ್ಲ ಏನು ಹೇಳ್ತೀರಿ ಹಬ್ಬದ ಆಚರಣೆ ವೇಳೆಯಲ್ಲಿ ಶಾಂತಿ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂಥ ಘಟನೆಗಳು ಸಂಭವಿಸಬಾರ್ದು. ಮತ್ತು ಅದನ್ನು ತಗೊಂಡೋಗಿ ವಿಡಿಯೋ ಹಾಕೋದು, ಅಪ್ಲೋಡ್ ಮಾಡೋದು, ಅದಕ್ಕೆ ಯಾರು ಬೇರೆಯವರು ಅಬ್ಜೆಕ್ಷನ್ ಹಾಕೋದು. ಈಗ ಪಾಕಿಸ್ತಾನ ಬೇರೆನೇ ರಾಷ್ಟ್ರ ಇದೆ, ಇವ್ರಿಗೆ ಆ ಥರ ಇಲ್ಲಿ ಇಟ್ಕೊಂಡು ನಾವು ನಮ್ಮದು ಇದು ಪಾಕಿಸ್ತಾನ ಇದ್ದಂಗಿದೆ ಅಂತ ಹೇಳ್ತಕ್ಕಂಥದ್ದು ಅದು ಸರಿಯಾದ ಕ್ರಮ ಅಲ್ಲ. ಅದನ್ನ ಹೇಳಬಾರ್ದು, ಆ ರೀತಿ ಯಾವುದೇ ಕಾರಣಕ್ಕೆ ಹೇಳಬಾರ್ದು ಅಂತ ಹೇಳಬೇಕು. ಇದನ್ನ ಕೆಲವರಿಗೆ ತಿಳುವಳಿಕೆ ಇದ್ದೇ ಹೇಳ್ತಾರೋ ತಿಳುವಳಿಕೆ ಇದ್ದೇ ಹೇಳ್ತಾರೋ ಗೊತ್ತಿಲ್ಲ. ಬಟ್ ನೀವು ಹಿರಿಯರಾಗಿ ಮುಖಂಡರಾಗಿ ನೀವು ಅದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಬೇಕು. ಯಾವ ಕಾರಣಕ್ಕೂ ಈ ರೀತಿಯಾದಂಥ ಕಿಡಿಗೇಡಿತನವನ್ನು ಮಾಡಬೇಡಿ, ಯಾರು ಮಾಡಬೇಡಿ ಅಂತ ಹೇಳಿ ಅವರಿಗೆ ಮನವಿಯನ್ನು ಮಾಡಿಕೊಂಡು ಅವರಿಗೆ ತಿಳುವಳಿಕೆ ನೀಡಬೇಕು ಅಂತ ಎಲ್ಲ ಮುಖಂಡರಲ್ಲಿ. ಲಾಸ್ಟ್ ಈಗ 2 ತಿಂಗಳ ಹಿಂದೆ ಒಂದು ಗಾಡಿ ಅಟ್ಯಾಕ್ ಮಾಡಿದ್ವಿ. ಅಲ್ಲಿ ನಮಗೆ 60ರಿಂದ 70 ಜನ ನಮ್ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ರು. ದಯವಿಟ್ಟು ಗೌರ್ಮೆಂಟ್ ಅವರಿಗೆ ಸ್ವಲ್ಪ ನಿಮ್ಮ ಮುಖಂಡರಾಗಲಿ ಇನ್ನೊಬ್ಬರಾಗಲಿ ದಯವಿಟ್ಟು ಹೇಳಲೇಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. 2 ತಿಂಗಳ ಹಿಂದೆ ಕೋವಿಡ್ ಇದ್ವಿ, ಗೋರಕ್ಷಣಾ ಪಡೆ ಸರ್. 2 ತಿಂಗಳ ಹಿಂದೆ ಕೌಲಂದೆ ಕುಡ್ಲಾಪುರದ ಹತ್ರ ಗೋರಕ್ಷಣೆಗೆ ಹೋಗಿದ್ವಿ. 10:30 ಕೌಲಂದೆ ಸ್ಟೇಷನ್ಗೆ ಹೋದಾಗ ನಮ್ಮ ಮೇಲೆ 60ರಿಂದ 70 ಜನ ಅಟ್ಯಾಕ್ ಮಾಡಕ್ಕೆ ಬಂದಿದ್ರು. ಕೌಲಂದೆ ಪೊಲೀಸ್ ಸ್ಟೇಷನ್ ಪೊಲೀಸ್ನವರು ಸುಮ್ಮನೆ ಇದ್ರು ಸರ್. ಇದು ತುಂಬ ತೊಂದರೆ ಆಗ್ತಾ ಇದೆ ಹಿಂದೂ ರಕ್ಷಣೆ. ದಯವಿಟ್ಟು ಇದೊಂದು ಸ್ವಲ್ಪ ವಿಚಾರನ ನೀವು ಮನೆಗೆ ತಗೊಳ್ಳೇಬೇಕು. ಜನ ಸೇರ್ಕೊಂಡಿದ್ರು ಅಂತ ಅಷ್ಟೇ ನಿಮ್ಮ ಅಭಿಪ್ರಾಯ? ಇಲ್ಲಿ ಯಾವುದು ಯಾರ ಮೇಲೂ ನಮ್ಮ ಪೊಲೀಸವರು ನಿಮಗೆ ಪೂರ್ತಿ ರಕ್ಷಣೆ ಕೊಟ್ಟು ನಿಮ್ಮನ್ನ ಹೊರಗಡೆ ಹೋಗೋವರೆಗೂ ನೋಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ನಿಮ್ಮ ಮೇಲೆ ಅಲ್ಲೇ ಆಗಲಿ ಇನ್ನೊಂದಾಗಿ ಆಗದೆ ಇರೋರಿಗೆ ನಮ್ಮಲ್ಲಿ ಇಲ್ಲ, ಎಲ್ಲರೂ ಅವರು ಇದ್ರಲ್ಲ, ಅವರು ಮುಖಂಡಗಳೆಲ್ಲ ಬಂದು ಅವತ್ತು ಮಾತಾಡಿದ್ರಲ್ಲ, ಮುಖಂಡಗಳೆಲ್ಲ ನಮ್ಗೆ ಗೊತ್ತಿದೆ, ನಾವು ಮಾತಾಡಿದ್ದೀವಿ ಮಾತಾಡಿದ್ದಾರೆ. ಯಾವುದೇ ರೀತಿಯಾದಂಥ ನಿಮಗೆ ಆಗಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಬಟ್ ಯಾವುದೇ ರೀತಿಯಾದಂಥ ಮಾಹಿತಿ ಬಂದರೆ ನೀವು ಮುಂಚಿತವಾಗಿ ಪೊಲೀಸ್ ಜೊತೆಗೂ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮಗೂ ಅವಾಗ ಹಂಚ್ಕೊಂಡ್ರೆ ಪೊಲೀಸವರು ಅಲ್ಲಿ ಸಮಕ್ಷಮ ಇರ್ತಾರೆ. ನಿಮ್ಮನ್ನ ಹೋಗಿ ಅಂತ ಹೇಳಲ್ಲ ನಾವು, ಅಥವಾ ನೀವು ತೊಂದರೆ ಮಾಡಬೇಡಿ ಅಂತ ಹೇಳಲ್ಲ. ನಿಮ್ಮದು ದೇಹ ದೋಷ ಏನಿದೆ ಅದನ್ನ ಕಾನೂನು ಪ್ರಕಾರ ಇದೆಯೋ ಇವು ಅನ್ನೋದಷ್ಟೇ ನಾವು ನೋಡ್ಕೊಳಕ್ಕಿರ್ತೀವಿ. ಎರಡೂ ಕೋಮ್ನಲ್ಲಿ ನಾವು ಅದನ್ನ ಸಾಮರಸ್ಯ ಕೊಡೋದಕ್ಕೆ ನಾವು ನೋಡ್ಕೊತೀವಿ. ಯಾವುದೇ ರೀತಿಯಾದಂಥ ಶಾಂತಿ ಭಂಗ ಗ್ರೀನಿಂಗ್ ಮಾಡಿಕೊಂಡು ಓಡ್ತಕ್ಕಂಥದ್ದು ಅಥವಾ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥದ್ದೆಲ್ಲ ಆಗುತ್ತೆ. ಸ್ವಲ್ಪ ನಿಮ್ಮ ಯುವಕರಿಗೆ ತಿಳುವಳಿಕೆ ಹೇಳಬೇಕು. ವಾಹನಗಳನ್ನು ಅಡ್ಡದಿಡ್ಡಿ ಚಲಾಯಿಸಬೇಡಿ ಅಂತ ಹೇಳಬೇಕು. ಹಬ್ಬದ ದಿವಸದಲ್ಲಿ ಬಾವುಟಗಳನ್ನು ಹಾಕೊಂಡು ಅಥವಾ ಇದು ಮಾಡ್ಕೊಂಡು ವೀಲಿಂಗ್ ಮಾಡ್ತಕ್ಕಂಥದ್ದು ಆಗುತ್ತೆ. ಆ ರೀತಿಯಾದಂಥದ್ದು ಏನಾದರೂ ಅಂದರೆ ನಾವು ಕಾನೂನು ಕ್ರಮ ತಗೋಬೇಕಾಗುತ್ತೆ. ಮತ್ತು ಅದರಲ್ಲಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಮತ್ತೆ ಶೇರ್ ಮಾಡ್ತಾರೆ. ಶೇರ್ ಮಾಡೋರ ಮೇಲೆ, ಪೋಸ್ಟ್ ಮಾಡೋರ ಮೇಲೆ, ಎಲ್ಲರ ಮೇಲೆ ಕೂಡ ಪ್ರಕರಣಗಳು ದಾಖಲಾಗಿದೆ. ಈಗಾಗಲೇ ಹಲವಾರು ಜನ ಅದಕ್ಕೆ ದಂಡವನ್ನು ಕಟ್ಟಿದ್ದಾರೆ. ವೀಲಿಂಗ್ ಕೇಸ್ಗಳಲ್ಲಿ ದಂಡವನ್ನು ಕಟ್ಟಿದ್ದಾರೆ. ಮುಂದೆ ವಾಹನವನ್ನು ಕೂಡ ಅಮಾನತು ಮಾಡ್ತಕ್ಕಂಥ ಕ್ರಮಗಳಾಗುತ್ತೆ. ಅದನ್ನ ನಿಮ್ಮ ಯುವಕರಲ್ಲಿ ಅದನ್ನ ತಿಳುವಳಿಕೆ ಹೇಳಬೇಕು ಅಂತೇಳಿ ನಾನೆಲ್ಲ ಮುಖಂಡರಲ್ಲಿ ಈಗ ಒಂದು 4-5 ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸರ್ ವಿಚಾರ ಅವರು ನಮಗೆ ಇದೇ ಥರ ಮುಟ್ಟಿಸಿದ್ರು, ಡೈರೆಕ್ಷನ್ ಕೊಟ್ಟಿದ್ರು. ಈಗ ಅದರ ಬಗ್ಗೆ ಶುಕ್ರವಾರ ನಮಗೆ ಸಿಕ್ಕದಕ್ಕೆ ಎಲ್ಲ ಮಸೀದಿಗೂ ಒಂದು ಡ್ರಾಫ್ಟ್ ರೆಡಿ ಮಾಡಿ ಅನೌನ್ಸ್ ಮಾಡಿ ಈ ಕುರಿ ದಾನ ಇವೆಲ್ಲ ನಡೆಯೋದ್ರಲ್ಲಿ ಕ್ಲೀನಿಂಗ್ ಬಗ್ಗೆ ಭಾಳ ಎಚ್ಚರ ಇರಬೇಕು. ಪಕ್ಕದವ್ರಿಗೆ ಯಾರಿಗೂ ಏನು ಬೇಜಾರಾಗದೆ ಇಲ್ಲಿ ನಡ್ಕೋಬೇಕು. ಬಿಲ್ಡಿಂಗು ಏನೇ ಕಾರಣಕ್ಕೂ ಮಾಡಬಾರ್ದು ಅಂಥೇಳಿ ಸಮಾಜದ ಪರವಾಗಿ ಲಿಖಿತ ಮೂಲವಾಗಿ ಎಲ್ಲರಿಗೂ ಮೈಕಲ್ಲಿ ಜುಮ್ಮಾದಲ್ಲಿ ಅನೌನ್ಸ್ ಮಾಡಿದ್ದೀವಿ. ಇನ್ನೇನಾದರೂ ಹೇಳಿದ್ರೆ ಮತ್ತೆ ಹಬ್ಬಕ್ಕೆ ಮೊದಲು ಒಂದು ಜುಮ್ಮಾ ಸಿಗ್ತಾ ಇದೆ ಶುಕ್ರವಾರ. ಇನ್ನೇನು ಬೇಕಾದರೂ ನಾವು ಅನೌನ್ಸ್ ಮಾಡೋಕ್ಕೆ ರೆಡಿ. ಶಾಂತಿ ಸಮಿತಿಯವರಿಗೆ ಮಾನ್ಯ ಅಪರ ಪೊಲೀಸ್ ಅಧೀಕ್ಷಕರಾದಂಥ ಮಲಿಕ್ ಸಾಹೇಬ್ ಆಗಮಿಸಿದ್ದಾರೆ. ಅವರಿಗೆ ಈ ಸಭೆಗೆ ಸ್ವಾಗತವನ್ನು ಸರ್. ಈಗ ಇದುವರೆಗೆ ಸುಮಾರು ಕೇಳ್ತಿದ್ರು ಮಸೀದಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬೆಳಿಗ್ಗೆ 7:30 ಸ್ಟಾರ್ಟ್ ಆದರೆ ಮಧ್ಯಾಹ್ನ 10:30 ರಿಂದ 11 ಗಂಟೆ ಒಳಗಡೆ ಎಲ್ಲ
ಪ್ರೇಯರ್ಸ್ ಮುಗಿತು ಸರ್. ಈ ಮೈದಾನದಲ್ಲಿ ಎಲ್ಲರೂ ಸೇರಿ ಪ್ರೇಯರ್ ಮಾಡಿ ನಂತರ ಡಿಸ್ಪರ್ಸ್ ಆಗ್ತಾರೆ. ಆಯಾ ಮಸೀದಿಯಲ್ಲಿ ಮಾಡಿ ನಂತರ ಈಗ ಮಸೀದಿಗೆ ಬಂದು ಅಲ್ಲಿ ಪ್ರೇಯರ್ ಮಾಡಿ ಮತ್ತೆ ಅವರು ಸ್ಮಶಾನಕ್ಕೆ ಹೋಗಿ ಅವರು ಆಚರಣೆಗಳನ್ನು ಮಾಡಿ ಅಲ್ಲಿಂದ ಡಿಸ್ಪರ್ಸ್ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಇದಲ್ಲದೆ ಸಭೆಯಲ್ಲಿ ಮಾತಾಡುವಾಗ ಕೆಲವು ಅಂಶಗಳು ಬಂದಿದೆ ಸರ್. ಅದರಲ್ಲಿ ಹಿಂದೆ ಕೌಲದಲ್ಲಿ ನ್ಯೂಸಲ್ಲಿ ಒಂದು ಛೋಟ ಪಾಕಿಸ್ತಾನ ಅಂತೇಳಿ ಈ ಪ್ರೇಯರ್ ಮುಗಿದ್ಮೇಲೆ ಯಾರು ಯುವಕರು ಕಿಡಿಗೇಡಿಗಳು ಅದನ್ನು ವಿಡಿಯೋ ಮಾಡ್ತಾ ಇದೊಂದು ಛೋಟ ಅಂತೇಳಿ ಒಂದು ಸರ್. ಇದರ ಸಂಬಂಧವಾಗಿ ಈ ರೀತಿಯ ಒಂದು ಘಟನೆಯನ್ನು ಮುಂದೆ ಎಲ್ಲೂ ಆಗದಿರುವಾಗ ತಿಳುವಳಿಕೆ ಕೊಡಬೇಕು ಅಂತ ಮಾಡಿದ್ದೀವಿ ಸರ್. ಅದಲ್ಲದೆ ವಾಹನಗಳು ಸರ್, ವಾಹನಗಳನ್ನ ಹಬ್ಬದ ಆಚರಣೆ ವೇಳೆಯಲ್ಲಿ ಅಡ್ಡದಿಗೆ ಓಡಿಸ್ತಾರೆ ಅಥವಾ ವೀಲಿಂಗ್ ಮಾಡ್ತಾರೆ. ಈ ರೀತಿಯಾದಂಥ ವಿಚಾರಗಳು ಪ್ರಸ್ತಾಪ ಆಗಿದೆ ಸರ್. ಅದ್ರ ಬಗ್ಗೆ ಕೂಡ ಮುಖ್ಯವಾಗಿ ಮನವಿ ಮಾಡಿದರೆ ಅವರು ಮಸೀದಿಯಲ್ಲಿ ಪ್ರೇಯರ್ ಆದ ನಂತರ ನಾವು ಎಲ್ಲ ಗಮನಕ್ಕೆ ತರ್ತೇವೆ. ಈ ರೀತಿ ಈಗಾಗಲೇ ಆದೇಶ ಆಗಿದೆ, ಇದನ್ನು ಮಾಡಬೇಕು ಅನ್ನೋದ್ರ ವಿಚಾರವಾಗಿ ನಾವು ಮಸೀದಿಯಲ್ಲಿ ಎಲ್ಲರಿಗೂ ತಿಳುವಳಿಕೆಯನ್ನು ಹೇಳ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಸರ್. ಆಚರಣೆಗೆ ದಿನಾಂಕ ನಿಗದಿಯಾಗಿದೆ ಅಂತೇಳಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್. ವಿಚಾರ ಅಸೀಮವಾದ ನಂಬಿಕೆ ಹಾಗೂ ಬಲಿದಾನ ಇದರ ಒಂದು ನೆನಪಿನಲ್ಲಿ ಮಾಡತಕ್ಕಂಥ ಹಬ್ಬ ಇದಾಗಿತ್ತು. ದೇವರ ಆಜ್ಞೆಯ ಮೇರೆಗೆ ಸ್ವಂತ ತನ್ನ ಮಗನ್ನೇ ಬಲಿ ಕೊಡ್ತಕ್ಕಂತಹ ಒಂದು ಸನ್ನಿವೇಶ. ಅಂದರೆ ದೇವರಲ್ಲಿ ಅಂಥ ನಂಬಿಕೆ ಇರಬೇಕು. ಆ ಒಂದು ಹಿನ್ನೆಲೆ ಯಾಕೆ ಹಬ್ಬ ಮಾಡ್ತೀವಿ? ಈ ಹಬ್ಬ ನಿಮ್ಮಲ್ಲೂ ಹೇಳಿದೆ, ನೀನು ಯಾವಾಗಲೇ ಬಲಿ ಕೊಡಬೇಕು, ಬಲಿ ಮಾಡಿ ಅದನ್ನು ಕೊಡಬಾರ್ದು, ಬಲಿ ಕೊಡು. ಒಂದೊಂದು ಇದರಲ್ಲಿ ಒಂದೊಂದು ಆಚರಣೆ ಮಾಡ್ತೇವೆ. ಅದು ಅವರವರ ನಂಬಿಕೆ ಆಚರಣೆ. ಭಾರತ ಎಲ್ಲ ರೀತಿ ವೈವಿಧ್ಯಮಯ ಇರತಕ್ಕಂಥ ಈ ಭಾರತದಲ್ಲಿ ಎಲ್ಲರೂ ಕೂಡ ಅವರವರ ಆಚರಣೆಗೆ ಗೌರವ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬ ಬಾಲಿಕೆಯ ಕರ್ತವ್ಯ. ಅದು ನಂದು 10 ಜನ ಏನು ಸಮಸ್ಯೆ ಆಗುತ್ತೆ ಅದು ಹಂಗೆ ಮುಗಿಬೇಕು, ಸಮಸ್ಯೆ ಸ್ಪ್ರೆಡ್ ಆಗ್ತದೆ. ಅದು ಬುದ್ಧಿವಂತರ ಲಕ್ಷಣ. ಯಾಕೆ ದಿನ ಬೆಳಗ್ಗೆ ನಾವು ನೀವು ಎಲ್ಲ ಮುಖ ನೋಡ್ತಾ ಇರ್ತೀವಿ, ಹೇಗೆ ಮನಸ್ಸು ಬರ್ತದೆ ನಿಮಗೆ? ನನ್ನ ಪಕ್ಕದ ಮನೆಯಲ್ಲಿ ವಾಸ ಮಾಡೋರಿಗೆ ನಾನು ಇವತ್ತು ಹೊಡಿತೀನಿ ಅಸಾಲ್ಟ್ ಮಾಡ್ತೀನಿ, ನಾಳೆ ಬೆಳಿಗ್ಗೆ ನಾನು ಮುಖ ಹಾಕ್ತೀನಿ. ಸೊ ಈ ಥರ ಯೋಚನೆ ಮಾಡಿದಾಗ ಸೌಹಾರ್ದತೆ ನಮಗೆ ಬೇಕಿರಬೇಕು, ನಮ್ಮ ಅನಿವಾರ್ಯ. ಸೊ ಅದನ್ನು ನಾವೆಲ್ಲರೂ ಆಚರಣೆ ಮಾಡಬೇಕು. ಪ್ರತಿ ಸಲ ಹೇಳೋದು ಹಬ್ಬನೇ ಯಾವುದೇ ಹಬ್ಬ ಬರಲಿ. ಕಳೆದ ಬಾರಿ ನಾವು DSP ಬೇಕಲ್ಲಿ ಹನುಮ ಜಯಂತಿನಲ್ಲಿ ನಮ್ಮ ಮುಸ್ಲಿಂ ಬಾಂಧವರೆಲ್ಲ ಮಜ್ಜಿಗೆ ಕೊಟ್ಟರು, ಭಾಳ ಖುಷಿಯಾಗಿ ಕೊಟ್ಟರು. ಎಲ್ಲರೂ ಸ್ವೀಕಾರ ಮಾಡಿದ್ರು. ಕೆಲವರು ಸ್ವಲ್ಪ ಯೋಚನೆ ಮಾಡಿದ್ರು, ನಂತರ ನಾವು ಪ್ರೆಸೆನ್ಸ್ ಮಾಡಿದ್ರು. ಅದು ಒಂದು ಸೌಹಾರ್ದತೆ ಸಂಕೇತ. ಒಬ್ಬರು ಆಚರಣೆ ಮಾಡುವಾಗ, ಒಬ್ಬರು ಹಬ್ಬ ಮಾಡುವಾಗ ನಾವು ಅವರ ಪಾಲ್ಗೊಳ್ಬೇಕು. ಅದು ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕು. ಪರಸ್ಪರ ನಂಬಿಕೆ ಬರಬೇಕು. ಅಪನಂಬಿಕೆಗಳು ಜಾಸ್ತಿ ಆಗ್ತದೆ. ಯಾರೋ ಏನೋ ಮಾಡ್ದ, ಅದು ಅವನೇ ಮಾಡ್ದ, ಇವನೇ ಮಾಡ್ದ ಅಂತಕ್ಕಂಥ ತೀರ್ಮಾನಕ್ಕೆ ಬಂದ್ಬಿಟ್ಟು ಇದೇ ಕಾರಣಕ್ಕೆ ಮಾಡ್ದ ಅಂತ ನಾವೇ ಘೋಷಣೆ ಮಾಡಿಕೊಂಡು ಶುರು ಮಾಡ್ತೀವಿ. ಆದರೆ ಸತ್ಯ ಅದು ಇರೋದಿಲ್ಲ. ಸತ್ಯ ಬಹುತೇಕ ಪ್ರಕರಣಗಳಲ್ಲಿ ಆ ಥರ ಇರೋದಿಲ್ಲ. ಸಣ್ಣ ಪುಟ್ಟ ಗಲಭೆಗಳು, ಸಣ್ಣ ಪುಟ್ಟ ವೈಮನಸ್ಸುಗಳು, ಸಣ್ಣ ಪುಟ್ಟ ಕಿಡಿಗೇಡಿಗಳು ಇಂಥ ಒಂದು ಸಂದರ್ಭವನ್ನು ದುರುಪಯೋಗ ಮಾಡ್ತಾರೆ. ಯಾರೋ ಇಬ್ಬರು ನಡುವೆ ಏನೂ ಆಗ್ತಿರಲಿಲ್ಲ, ಅವನಿಗೆ ನಾನು ನೋಡ್ಬೋದು, ಅವನ ನೋಡ್ದ, ಇದು ಕಮ್ಮಿ, ಇದು ಜಾತಿ, ಇದು ಕೊಂಬತ್ತು ಶುರು ಮಾಡಿದ್ರು. ಬೇರೆ ಏನೂ ಇಲ್ಲ. 100ಕ್ಕೆ 90 ಭಾಗದ ಜನಕ್ಕೆ ಈ ಹಿಂಸೆ ಬೇಕಿಲ್ಲ. ಭಾರತದಲ್ಲಿ 90 ಭಾಗದ ಜನಕ್ಕೆ ಬೇಕಿಲ್ಲ. ಅಂದರೆ ಮುಸ್ಲಿಂ ಹಿಂದೂ ಏನಿಲ್ಲ, ಯಾರಿಗೂ ಬೇಕಿಲ್ಲ ಈ ಘರ್ಷಣೆ. ಯಾರೋ ಕೆಲವರು ಮಾತ್ರ ಯಾವುದೋ ಕಾರಣಕ್ಕೆ ಅದನ್ನ ಘರ್ಷಣೆಯ ರೂಪ ತಗೊಂಡ್ರೆ, ಘರ್ಷಣೆ ಅಲ್ಲದೆ ಬೇರೆ ಥರನೂ ನ್ಯಾಯ ಪಡ್ಕೋಬೋದು, ಸಮಾಧಾನ ಮಾಡ್ಬೋದು. ಅದನ್ನು ನಾವೆಲ್ಲ ಅರ್ಥ ಮಾಡೋಣ. ಕಾನೂನುಬದ್ಧವಾಗಿ ಹೋರಾಟ ಮಾಡೋಣ, ಕಾನೂನುಬದ್ಧವಾಗಿ ಏನಿದೆ ಮಾಡೋಣ. ಬಟ್ ಫೀಲ್ಡ್ಗಿಳಿದು ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ, ಏನು ಈಗ ಹಬ್ಬ ಮಾಡ್ತಾ ಇದ್ದೀರಾ, ಎಲ್ಲ ಕೂಡ ಈಗ ಮಾತಾಡಿದ್ರೆ ಎಲ್ಲ ಫ್ರೀಲಿ ಧೈರ್ಯವಾಗಿ ಹಬ್ಬ ಮಾಡಿ, ಮುಕ್ತ ಮನಸ್ಸಿಂದ ಹಬ್ಬ ಮಾಡಿ, ಅವರು ಕೂಡ ನಿಮ್ಮ ಜೊತೆ ಇರ್ತಾರೆ, ನಾವು ನಿಮ್ಮ ಜೊತೆ ಪಾಲ್ಗೊಳ್ಳೋಣ, ಎಲ್ಲ ಹಬ್ಬ ಮಾಡೋಣ. ಮುಂಬರ್ತಕ್ಕಂಥ ಹನುಮ ಜಯಂತಿ ನಾವೆಲ್ಲ ಸೇರ್ಕೊಂಡು ಕಳೆದ 4-5 ವರ್ಷದಿಂದ ಮಾಡ್ತಾರೆ. ಅದೇ ಥರ ಮಾಡೋಣ, ಎಲ್ಲರೂ ಸೇರ್ಕೊಂಡು ಮಾಡಿ. ಭಾಳಷ್ಟು ಕಡೆ ನಾವು ಉದಾಹರಣೆ ಕೊಡ್ತಾ ಇದ್ದೀವಿ. ಚಾಮರಾಜನಗರದಲ್ಲಿ ನಾವು ಇನ್ಸ್ಪೆಕ್ಟರ್ ಇರ್ಬೇಕಾದ್ರೆ ಹಿಂದೆ ಚಾಮರಾಜನಗರ ಗಣಪತಿ ಅಂದರೆ ಭಾಳ ದೊಡ್ಡ ಇಶ್ಯೂ ಅದು. ಲೇಟ್ರಾಗಿ ಅಲ್ಲಿ ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋಕ್ಕಾಯ್ತು. ಆ ಕ್ರಾಸ್ ಗಾಡಿಗೆಲ್ಲ ಮತ್ತು ಮಸೀದಿ ಹತ್ರ ಬರ್ತಾ ಇದ್ದಂಗೆ ಎಲ್ಲ ಮುಸ್ಲಿಮ್ಸೆಲ್ಲ ಬಂದು ದೊಡ್ಡ ಗುಲಾಬಿ ಹಾರ ಹಾಕಿ ಗಣಪತಿನ ಸ್ವಾಗತ ಮಾಡಿಕೊಂಡು
ನಡೆಸುವಂಥ ಒಂದು ಸೌಹಾರ್ದತೆಯನ್ನು ನಾವು ಅಲ್ಲಿ ಸೃಷ್ಟಿ ಮಾಡ್ತೀವಿ. ಇದು ಆಗೋದೇ ಇಲ್ಲ ಅಂತ ಕೆಲಸ ಏನಿಲ್ಲ, ಆಗುತ್ತೆ. ನಾವೆಲ್ಲ ಮನಸ್ಸು ಮಾಡಬೇಕು. ನಾವು ಇಂಡಿಯನ್ಸ್ ನಮ್ಮ ವಿಶೇಷತೆಯೇ ಅದು, ಭಾರತೀಯರ ವಿಶೇಷತೆ. ಒಂದು ಉಳುಮೆಗೆ ಬೆಂಕಿ ಬಿದ್ದಾಗ ಕದಡಿಯ ಉಳುಮೆಗೆ ಬೆಂಕಿ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೆ. ಸೊ ಅದನ್ನು ಅಲ್ಲೇ ಮಣ್ಣು ಹಾಕ್ತಿರೋ, ನೀರು ಹಾಕ್ತಿರೋ, ಮರಳು ಹಾಕ್ತಿರೋ, ತುಳಿತಿರೋ ಅಲ್ಲ, ಒಟ್ಟಲ್ಲಿ ಆ ಬೆಂಕಿ ಅಲ್ಲೇ ಆಗಬೇಕು. ಆ ಬೆಂಕಿ ಎಲ್ಲಿಗಾಗ್ತದೋ ಯಾರಿಗಾಗ್ತದೋ ಇಡೀ ಸಮಾಜಕ್ಕೆ ಅದು ತೊಂದರೆ. ಎಲ್ಲಿ ದುಃಖವಾಯಿತು ಕೇಳಲ್ಲ. ನಾಳೆ ಸ್ಪ್ರೆಡ್ ಆದರೆ ಬೆಂಕಿ ಹಾಕ್ಬಿಟ್ರೆ ಯಾರ್ಯಾರು ಆಗುತ್ತೆ ಹೇಳೋಕ್ಕಾಗೋದು. ಸೊ ಅಲ್ಲಿವರೆಗೂ ನಾವು ಯೋಚನೆ ಮಾಡೋಣ, ಎಲ್ಲ ಸೌಹಾರ್ದತೆಯಲ್ಲಿ ಬಾಳೋಣ. ಈ ಒಂದು ದೈವದ ಮೇಲಿನ ಅಮಿತನು ಮಿತಿನೇ ಇಲ್ಲ. ಅದನ್ನೇ ಬಲಿ ಕೊಡ್ತೀನಿ ದೇವರ ಆದೇಶದ ಮೇರೆಗೆ ಅಂದರೆ ದೇವರ ಮೇಲೆ ಇಲ್ಲಿ ಶಾಂತಿ ಸಭೆ ಆಯೋಜಿಸಲಾಗಿತ್ತು. ನಾಳೆ ಎಸ್ ಪಿ ಸಾಹೇಬ್ ಎಲ್ಲ ಮಟ್ಟದಲ್ಲಿ ನಮ್ಮ ಎಸ್ ಪಿ ಸಾಹೇಬ್ ಕಾನ್ಫರೆನ್ಸ್ ಹಾಲಲ್ಲಿ ರೇಡಿಯೋದಲ್ಲಿ 10 ಗಂಟೆಗೆ ಆಚರಣೆ ಅಂದರೆ ಶಾಂತಿ ಸಭೆಯನ್ನು ನಡೆಸೋರಿದ್ದಾರೆ. ತಾವು ಈಗೇನೆಲ್ಲರೂ ಬಂದಿದ್ದೀರಿ, ತಾವು ನಾಳೆಯೂ ಕೂಡ ಎಸ್ ಪಿ ಸಾಹೇಬ್ ಜೊತೆ ಜಿಲ್ಲಾ ಮಟ್ಟದದು ಬೇರೆ ಮೈಸೂರು ಕಡೆಯಿಂದ, ಕೆ ಆರ್ ನಗರ ಕಡೆಯಿಂದ ಎಲ್ಲ ಕಡೆಯಿಂದಲೂ ಬರ್ತಾರೆ. ತಾವು ಕೂಡ ಅಲ್ಲೇ ತಾವೆಲ್ಲರೂ ಬಂದು ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳು ಇವತ್ತೇನು ಕೊಟ್ಟರೆ ಅದೇ ಥರನೇ ನಾಳೆ ಕೊಟ್ಟು ತಾವೆಲ್ಲ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮನ್ನು ಕೇಳ್ಕೊಳ್ತೀವಿ. ಅದೇ ರೀತಿ ಈ ಒಂದು ಶಾಂತಿ ಸಭೆಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಉತ್ತಮವಾದಂಥ ಒಂದು ಸಂದೇಶವನ್ನು ನೀಡಿದಂತಹ ಮಾನ್ಯ ಅಪರ ಪೊಲೀಸ್ ಅಧೀಕ್ಷಕರಾದಂಥ ಶ್ರೀ ಮಲ್ಲಿಕ್ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಪೂರ್ವಕವಾದಂಥ ವಂದನೆಗಳನ್ನು ಪಟ್ಟಣದಲ್ಲಿ ನಂಜನಗೂಡು ತಾಲೂಕು ಹಾಗೂ ನರಸೀಪುರ ತಾಲೂಕಿನ ಎಲ್ಲ ಮುಸ್ಲಿಂ ಹಾಗೂ ಹಿಂದೂ ಬಾಂಧವರ ನಡುವೆ ಒಂದು ಸಭೆಯನ್ನು ಏರ್ಪಡಿಸಿ ಮುಂಬರ್ತಕ್ಕಂತಹ ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸೋ ಬಗ್ಗೆ ಚರ್ಚಿಸಲಾಯಿತು. ಎಲ್ಲರೂ ಕೂಡ ಸಮಾಧಾನಕರವಾಗಿ ಒಪ್ಪಿಕೊಂಡು ಎಲ್ಲರೂ ಪರಸ್ಪರ ಸಹಕಾರದಲ್ಲಿ ಹಬ್ಬಗಳನ್ನು ಆಚರಿಸ್ತೀವಿ ಅಂತಕ್ಕಂಥ ಪ್ರಸ್ತಾಪವನ್ನು ಮಾತಾಡಿರ್ತಾರೆ. ನಮ್ಮ ಇಲಾಖಾ ವತಿಯಿಂದ ಕೂಡ ಸೂಕ್ತ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ. ಎಲ್ಲರೂ ಸುಖವಾಗಿ ಶಾಂತಿಯಾಗಿ ಈ ಹಬ್ಬ ಆಚರಿಸಬೇಕು ಅಂತ ನಮ್ಮ ಕಡೆಯಿಂದ ಕೋರ್ಕೊಳ್ತೀವಿ. ಫೋಟೋ